ಇವತ್ತು ಡಿಸೆಂಬರ್ 30. ಇವತ್ತು ನನ್ನ ದೇವ್ರನ್ನ ಕಳ್ಕೊಂಡು ದಿನ. ಸುದೀಪ್ ಸರ್ ವಿಷ್ಣು ಸರ್ಗೋಸ್ಕರ ಒಂದು ಡೈಲಾಗ್ ಹೊಡಿತಾರೆ. 16 ವರ್ಷದಿಂದ ಒಂದು ಲೆಕ್ಕ, ಇವಾಗ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದೇನೆ ಅಂತ ಹೇಳಿ ಕರ್ನಾಟಕ ಜನತೆಗೆ ಇಷ್ಟ ದಿನ ಕೈ ಚಾಚಿ ಸಾಕು ಸರ್ಕಾರಕ್ಕೆ, ಇನ್ಮೇಲೆ ನಾನ್ ಇದೀನಿ, ನಾನ್ ಕಟ್ಟಿಸ್ಕೊಡ್ತೀನಿ ಅಂತ ಅವ್ರ ಮಗ ದತ್ತು ಪುತ್ರ ಸುದೀಪ್ ಸರ್ ಬಂದಿದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಹೊಡೆದ್ರೆ ಆ ವ್ಯಕ್ತಿ ಎತ್ಕೊಂದಿರೋ ಚರಿತ್ರೆಲೇ ಇಲ್ಲ. ಕಣ್ಣಿಗೆ ಕಾಣದ ದೇವರು ವಿಷ್ಣು ಸರ್, ಕಣ್ಣಿಗೆ ಕಾಣುವ ದೇವರು ಕಿಚ್ಚ ಸುದೀಪ್ ಸರ್. ಸುರಕ್ಷದ ಸುಪುತ್ರನಿಗೆ, ಸುರಕ್ಷದ ಸತ್ಯಮೂರ್ತಿಗೆ. ಅದ್ರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅದ್ ನಾವ್ ಮಾಡ್ತೀವಿ. ಅದಿಲ್ಲ ಅಂತಂದ್ರೆ ನಮ್ಗೇನ್ ತಾಕತ್ತಿಲ್ಲ ಅಂತ ಏನಿಲ್ಲ. ಅಲ್ಲಿ ನಾವ್ ಅಭಿಮಾನಿ ಆಗಿದೀವಿ, ವೈಬ್ಸ್ ಎಲ್ಲ ಇದೆ, ನಮ್ಮ ಅಪ್ಪಾಜಿ ವೈಬ್ಸ್ ಎಲ್ಲ ನಮ್ಮ ಮೈಯಲ್ಲಿ ಇದೆ. ಒಂದು ಹುಡುಗಿನ ಪ್ರೀತಿ ಹುಚ್ಚನಾಗೋ ಬದಲು ಎಲ್ಲ ಅಭಿಮಾನಿಗಳನ್ನ, ಎಲ್ಲ ಹೀರೋಗಳನ್ನ ಪ್ರೀತಿ ಕಿಚ್ಚನಾಗು. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ನೀವ್ಯಾರು ಕಣ್ಣೀರ್ ಹಾಕ್ಬಾರ್ದು. ನನ್ನ ದೇಹ ನಿಮ್ಮ ಜೊತೆಲಿಂದ ಇದ್ರು ನಾನು ಸದಾಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿಮ್ಮ ನೆರಳಾಗಿರ್ತೀನಿ. ನೀವೆಲ್ಲರೂ ಯಾವಾಗ್ಲೂ ನಗ್ನಾಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ರಾಧಾ ಗಂಗಾಧರ್ ಮಾತಾಡ್ತಾ ಇರೋದು. ಇವತ್ತು ವಿಷ್ಣು ಅಪ್ಪಾಜಿ ಅವರ 16ನೇ ಪುಣ್ಯ ಸ್ಮರಣೆ. ನಿಮ್ಗೆಲ್ಲ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಮಾಮೂಲಿ ಅಪ್ಪಾಜಿ ಏನು ಅವ್ರನ್ನ ಇದ್ ಮಾಡಿದ್ವಿ, ಅದೇ ರೋಡಲ್ಲಿ ನಡೀತಾ ಇದೆ. ಆದ್ರೆ ಹುಟ್ಟು ಹಬ್ಬ ಇದು 2 ಇಲ್ಲಿ ನಡೆಸ್ತಾ ಇದೀವಿ. ಪುಣ್ಯ ಸ್ಮರಣೆ ಇಲ್ಲ ಅನ್ನೋದು, ಅವ್ರದ್ದು ಪುಣ್ಯ ಭೂಮಿ ಇಲ್ಲ ಅನ್ನೋದು ತುಂಬಾ ನೋವಿದೆ ನಮ್ಗೆ. ಆದಷ್ಟು ಬೇಗ ಎಲ್ರು ಜೊತೆಯಾಗಿ ಪುಣ್ಯ ಸ್ಮಾರಕಕ್ಕೆ ಎಲ್ಲಾರು ಹೋರಾಟ ಮಾಡ್ಬೇಕು ಅಂತ ಎಲ್ಲಾರನ್ನು ಕೇಳ್ಕೊತೀನಿ. ಡಿಲೇ ಮಾಡಿದಷ್ಟು ಇನ್ನ ನಮ್ಗೆ ಅದು ಸಿಗೋದು ಡೌಟ್ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ದಯವಿಟ್ಟು ಎಲ್ಲಾರು ಜೊತೆಯಾಗಿ, ಹಾಗೆ ನಮ್ಗೆ ಸರ್ಕಾರದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮ್ಗೆ ದಯವಿಟ್ಟು ಎಲ್ಲಾರು ಸೇರಿ ನಮ್ಗೆ ಸ್ಮಾರಕ ಮಾಡ್ಕೊಡಿ, ಸ್ಮಾರಕ ಬಿಟ್ಕೊಡಿ ಅಂತ ಕೇಳ್ಕೊತೀವಿ. ಕರ್ನಾಟಕ ರತ್ನ ಕೊಟ್ಟಿದ್ದೀರಾ, ಇನ್ನು ಕರ್ನಾಟಕ ರತ್ನ ಘೋಷಣೆ ಮಾಡಿದ್ದೀರಾ, ಕೊಡೋದಕ್ಕೆ ಇನ್ನ ಎಷ್ಟ್ ದಿನ ಬೇಕು? ಎಷ್ಟ್ ದಿನ ತಗೋತೀರಾ ಕೊಡೋದಿಕ್ಕೆ? ಇಷ್ಟ್ ದಿನ ಆಯ್ತು, ಆಲ್ರೆಡಿ ಕೊಟ್ಟು 2 ತಿಂಗಳಾಯ್ತು, ಇನ್ನ ಕರ್ನಾಟಕ ರತ್ನ ಕೊಟ್ಟಿಲ್ಲ. ಅದನ್ನು ಕೂಡ ಪ್ರತಿ ಒಂದ್ರಲ್ಲೂ ಎಲ್ಲಾನು ಅವ್ರ ವಿಷಯ ಅಂತ ಬಂದಾಗ ಪ್ರತಿಯೊಂದನ್ನು ಡಿಲೇ ಮಾಡ್ತೀರಾ, ಪ್ರತಿಯೊಂದು ಲೇಟ್ ಮಾಡ್ತೀರಾ, ಪ್ರತಿಯೊಂದನ್ನು ಕೇರ್ಲೆಸ್ ಆಗಿ ತಗೋತೀರಾ. ಯಾಕೆ ಅಂತ ನಾವು ಅಭಿಮಾನಿಗಳು ನಿಮ್ಮನ್ನ ಕ್ವಶನ್ ಮಾಡ್ತಾ ಇದೀವಿ. ನಮ್ಮ ಹೆಸರು ಕುಮಾರ್ ಅಂತ, ನಾವು ಮಂಡ್ಯದಿಂದ ಬಂದಿರೋದು. ವಿಷ್ಣುವರ್ಧನ್ಗೆ ಕರ್ನಾಟಕ ಪುತ್ರ ಅಲ್ಲ, ಕರ್ನಾಟಕ ರತ್ನ ಅನ್ನೋ ಬಿರುದಕ್ಕಿಂತ ಪುಣ್ಯ ಭೂಮಿ ಮುಖ್ಯವಾಗಿ ನಮ್ಗೆ ಇರ್ಬೇಕಾಗಿತ್ತು. ಕರ್ನಾಟಕ ರತ್ನ ಪುಣ್ಯ ಭೂಮಿ ಆಮೇಲೆ ಕೊಟ್ಟಿದ್ರು ಪರವಾಗಿಲ್ಲ. ಏನೋ ಧರ್ಮ ಕರ್ಮದಿಂದ ಏನೋ ಒಬ್ಬ ಮೈಸೂರಿನಲ್ಲಿ ಕಲಾವಿದರು ಹುಟ್ಟಿದಂತ ಊರಲ್ಲಿ ಹುಟ್ಟಿದ ವಿಷ್ಣುವರ್ಧನ್ಗೆ ಒಂದು ಪುಣ್ಯ ಭೂಮಿನ ಜಾಗ ಕೊಟ್ರೆ ಸರ್ಕಾರದಿಂದ ಎಲ್ಲಾರ್ಗು ಒಳ್ಳೇದು, ಎಲ್ಲಾರ್ಗು ಸಂತೋಷ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ, ಹೆಣ್ಮಕ್ಳಿಗೆ ಆರಾಧ ದೈವ ಸಾಹಸ ವಿಷ್ಣುವರ್ಧನ್ ಅವರು. ಹೆಣ್ಣನ್ನ ಹೋಗಿ ಬನ್ನಿ ಅಂತ ಕರೆದಂತ ಜನ ಅವರು ವಿಷ್ಣುವರ್ಧನ್ ಅವರು. ಏನೋ ಒಂದು ಪುಣ್ಯ ಭೂಮಿ ಅವ್ರಿಗೆ ಬೇಕು, ಅಷ್ಟೇ ನಾವು ಬಯಸೋದು. ಜೈ ವಿಷ್ಣು ದಾದಾ. ಜಿ ನಾಗರಾಜು, ನಮ್ ದಿಕ್ಕೆ ಪರ ಡಾಕ್ಟರ್ ವಿಷ್ಣು ಸೇನಾ ಅಧ್ಯಕ್ಷರು ನಮ್ಮ ವಿಷ್ಣು ಅವ್ರಿಗೆ ಕರ್ನಾಟಕ ಅವಾರ್ಡ್ ಬಂದಿದ್ದಕ್ಕೂ ತುಂಬಾ ಧನ್ಯವಾದಗಳು. ಜೈ ವಿಷ್ಣು ದಾದಾ. ವಿಷ್ಣು ಅನ್ನೋಗೆ ನಾನು ಅಭಿಮಾನಿ, ದೊಡ್ಡ ಅಭಿಮಾನಿ. ಪ್ರಾಣ ಬೇಕಾದ್ರೆ ನಮ್ಮ ಅಣ್ಣ ಕೊಡ್ತೀನಿ. ಆದ್ರೆ ನಮ್ಮ ಅಣ್ಣಗೆ ಆದ ಅನ್ಯಾಯ ಇನ್ನೊಬ್ರು ಆಗುದು ಬೇಡ ಈ ಕರ್ನಾಟಕದಲ್ಲಿ. ನಮ್ಗೆ ನಮ್ಮ ಅಣ್ಣಂದು ಏನಿದೆ ಆ ಸ್ಥಾನ ಕೊಡ್ಬೇಕು. ಅಲ್ಲೇ ನಾವು ಹುಟ್ಟಪ್ಪ ಮಾಡ್ಲೇಬೇಕು. ನಮ್ಮ ಸುದೀಪ್ ಅಣ್ಣ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ದೇವರ ಸತ್ಯದಲ್ಲಿ ಒಂದು ಮಾತು, ಸುದೀಪ್ ಅಣ್ಣ ಹೆಲ್ಪ್ ಮಾಡಿರುವಷ್ಟು ಯಾರು ಮಾಡಿಲ್ಲ. ಸತ್ಯವನ್ನು ನಮ್ಗೆ ನಮ್ಮ ವಿಷ್ಣು ಅಣ್ಣಗೆ ಏನ್ ಸ್ಥಾನ ಅದ ಕೊಡ್ಲೇಬೇಕು. ಸಮಸ್ತ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನಮಸ್ಕಾರಗಳು. ಈ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಘೋಷಿಸಿದೆ ಅಷ್ಟೇ, ಬಟ್ ಇನ್ನು ಸಮಾರಂಭದ ಮೂಲಕ ಅರ್ಪಿಸಿಲ್ಲ ಯಜಮಾನರಿಗೆ. ದಯವಿಟ್ಟು ಒಂದು ವಿಧಾನಸೌಧ ಮುಂದೆಗಡೆ ನಮ್ಮ ಯಜಮಾನರಿಗೆ
ಕರ್ನಾಟಕ ರತ್ನ ಸಮಾರಂಭ ಘೋಷಣೆ ಮಾಡಿ ನಮ್ಮ ವಿಧಾನಸೌಧ ಮುಂದೆಗಡೆನೆ ಕರ್ನಾಟಕ ರತ್ನ ಒಂದು ಪ್ರೋಗ್ರಾಮ್ ಮಾಡಿ ಆ ಕಾರ್ಯಕ್ರಮದ ಮುಖಾಂತರ ಅಭಿಮಾನಿಗಳ ಸಂಘಟನೆಗಳ ಮುಖಾಂತರ ದಯವಿಟ್ಟು ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅರ್ಪಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಪ್ರತಿ ವರ್ಷದಂತೆ ಇಲ್ಲಿ ನಮ್ಮ ವಿಷ್ಣುವರ್ಧನ್ ರಸ್ತೆ 14 ಕಿಲೋಮೀಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿ ಕನ್ನಡ ಮಾಮೂಲಿ ನಮ್ಮ ವಿಷ್ಣುವರ್ಧನ ಪುಣ್ಯಸ್ಮರಣೆ ಮತ್ತೆ ವಿಷ್ಣು ಬರ್ತಡೆನ ಅದ್ದೂರಿಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಪುಣ್ಯಭೂಮಿಯಲ್ಲಿ ಅಭಿಮಾನಿ ಸ್ಟುಡಿಯೋಲ್ಲಿ ನಮ್ಮ ಯಜಮಾನರಿಗೆ 11 ಗುಂಟೆ ಜಾಗವನ್ನು ಕೊಟ್ಟು ನಮ್ಮ ಅಭಿಮಾನಿಗಳಿಗೆ ಅರ್ಪಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಾಗ್ಲಿ ಏನೇ ತಮ್ಮ ವಿಷಯಗಳನ್ನು ಬದಿಗಿಟ್ಟು ನಮ್ಮ ಅಭಿಮಾನಿಗಳಿಗೆ ತೊಂದರೆ ಕೊಡದಾಗೆ ಅವರಿಗೆ ನಮ್ಮ ಪುಣ್ಯಭೂಮಿಯಲ್ಲಿ 11 ಗುಂಟೆಯನ್ನು ಕೊಟ್ಟು ತಮ್ಮ ಸಮರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೈ ವಿಷ್ಣು ದಾದ, ಜೈ ವಿಷ್ಣು ಅಭಿಮಾನಿಗಳಿಗೆ ನಮಸ್ಕಾರ. ಕರ್ನಾಟಕದ ಕನ್ನಡಿಗರಿಗೆ ಒಂದು ವಿಷಯ ಅಷ್ಟೇ, ಹಾಗೂ ನಮ್ಮ ಸಾಹಸಿಂಹ ಅಭಿನಯ ಭಾಗವರ 16ನೇ ವರ್ಷದ ಪುಣ್ಯಸ್ಮರಣೆಗೆ ನಾವೆಲ್ಲ ಆಗಮಿಸಿದ್ವಿ. ಒಂದೇನಪ್ಪ ಬೇಜಾರು ನೋವು, ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ರು. ಇದು ಅಭಿಮಾನಿಗಳಿಗೆ ಒಂದು ನೋವಿದೆ. ಇಷ್ಟುದಾರು ಕೊಡ್ಲಿಲ್ಲ, ಕೊಟ್ರು ಒಂದು ಸಿಹಿ ಒಂದು ಕಹಿ ಎಂದು 2 ತಿಂಗಳಾಯ್ತು ಕೊಟ್ಟು ಅನೌನ್ಸ್ ಮಾಡಿ, ಇನ್ನೂ ಕೊಟ್ಟಿರೋದಲ್ಲಪ್ಪ ಅಂತ ನೋವಿದೆ. ದಯವಿಟ್ಟು ವಿಷ್ಣು ದಾದನಿಗೆ ಕರ್ನಾಟಕ ರತ್ನ ಪ್ರಶಸ್ತಿನ ವಿಧಾನಸೌಧದಲ್ಲೇ ಒಂದು 6 ಕೋಟಿ ಕನ್ನಡಿಗರು ಬರ್ತಾರೆ ಅಲ್ಲಿಗೆ. ಅವತ್ತು ನೀವು ಮಾಡೋ ದಿವಸ ಫಂಕ್ಷನ್ ದಿವಸ ಬಂದು ನಾವೆಲ್ಲ ಇರ್ತೀವಿ, ನಿಮ್ಮ ಸರ್ಕಾರಕ್ಕೂ ಜೊತೆ ಇರ್ತೀವಿ, ನಾವು ನಿಮ್ಗೂ ಇರ್ತೀವಿ, ಎಲ್ಲರಿಗೂ ಇರ್ತೀವಿ. ದಯವಿಟ್ಟು ವಿಷ್ಣು ದಾದನಿಗೆ ಬೇಗ ಆದಷ್ಟು ಕನ್ನಡ ಪ್ರಶಸ್ತಿನ ವಿಧಾನಸೌಧದಲ್ಲಿ ಕೊಡಿ. ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಇನ್ನೂ ಸಾಕಷ್ಟು ಅಭಿಮಾನಿಗಳು ಅಪ್ಪಾಜಿ ಮೇಲೆ ಇಟ್ಟಿರೋ ಅಭಿಮಾನ ಪ್ರೀತಿ ಯಾವ ತರ ಇತ್ತು ಅಂತ ತೋರಿಸ್ತೀನಿ ನೋಡಿ. ನನ್ನ ಅಂತಸ್ತಿಗೆ ನಾನು ಯಾವತ್ತೂ ಆಸೆ ಪಟ್ಟೋನಲ್ಲ. ಅದಿವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಶಾಶ್ವತ. ನನಗ್ ಬೇಕಾಗಿರೋದು ಕೊನೆವರೆಗೂ ಈ ನಿಮ್ಮ ಸಂಬಂಧ, ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ. ಎಂದೆಂದಿಗೂ ನಿಮ್ಮ ಜೊತೆ ನಿಮ್ಮೋರ್ಲ ಒಬ್ಬನಾಗಿ ನಾನ್ ಬಾಳ್ಬೇಕು. ಅದೇ ನನ್ನ ಆಸೆ. ಜೀವನದಲ್ಲಿ ನಾವು ಬಯಸೋದೆಲ್ಲ ನಡೆದು ಬಿಟ್ರೆ ದೇವ್ರನ್ನ ಯಾರು ಜ್ಞಾಪಿಸ್ಕೋತಾರೆ? ಅವನೇನೇ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನು ದೇವರಲ್ವಾ? ಅದಕ್ಕೆ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ.